ಹೇಳಿ. ಸಕ್ಕು, ಅಮ್ಮ ಸಕ್ಕು, ಹೊರಗಡೆ ಏನ್ ನಡೀತಿದೆ? ಅಲ್ಲೇನ್ ನಡೀತಿದೆ ಸಕ್ಕು? ತುಂಬಾ ಭಯ ಆಗ್ತಿದೆ. ಪಾಂಡುರಂಗ, ಸಕ್ಕು ಬಿದ್ದೋದ್ಲು. ನೀರ್ ಸೇದೋದನ್ನ ನಿಲ್ಸಿದ್ಲು ಅಂದ್ರೆ ಸೋತ್ ಹಾಗೇನೆ. ಸಕ್ಕು ಸೋತೋದ್ಲು, ಸಕ್ಕು ಸೋತೋದ್ಲು, ಸೋತೋದ್ಲು, ಸೋತೋದ್ಲು. ಸೋತಿಲ್ಲ, ಇಲ್ಲ ಸೋತಲ್ಲ. ಸಕ್ಕು 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 ಹೇಳಮ್ಮ, ಏನೇಳು ಸಕ್ಕು, ಸಕ್ಕು. ಲೇ ದುಷ್ಟ, ಈ ಕೆಲಸ ಮಾಡೋಕೇನಾ ನಾಟಕ ಮಾಡಿ ನಮ್ಮನ್ನ ಮನೆಯಿಂದ ಹೊರಗೆ ಕಳಿಸಿದ್ದು? ನನ್ ಮಗಳಿಗೆ ವಿಪರೀತ ಜ್ವರ ಇದೆ, ಅವಳಿಗೆ ನೀನ್ ಏನೋ ಮಾಡಿದ್ಯಾ? ಅಯ್ಯೋ ಕೂಗಾಡ್ಬೇಡಿ, ಕೂಗಾಡ್ಬೇಡಿ. ನಾನು ಹೇಳೋದನ್ನ ಕೇಳಿ. ನಾನೇನು ಮಾಡಿಲ್ಲ. ಬೇಕಾದ್ರೆ ಅವಳನ್ನೇ ಕೇಳಿ. ಸಕ್ಕು ಅವಳಾಗೆ ಬಂದು ಅವಳ ತಲೆ ಮೇಲೆ ನೀರು ಹಾಕೊಂಡ್ಲು. ನೀವು ಚಿಕ್ಕ ಹುಡುಗಿ ಮೇಲೆ ಈ ತರ ಆರೋಪ ಮಾಡಬೇಡಿ. ಅವಳು ಅಮಾಯಕಿ, ಅವಳಿಗೆ ಏನು ಗೊತ್ತಾಗೋದಿಲ್ಲ. ಅವಳು ತುಂಬಾ ಚಿಕ್ಕ ಹುಡುಗಿ ಕಣೋ. ನಿನ್ ಕಪಟ ನಾಟಕಗಳನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಅವಳದು. ಅರೆ ನಾನೇನು, ಬೇಕಿದ್ರೆ ಅವಳನ್ನೇ ಕೇಳಿ, ಅವಳನ್ನೇ ಕೇಳಿ, ಕೇಳಿ ಕೇಳಿ, ಅವಳನ್ನೇ ಕೇಳಿ. ಅಮ್ಮ, ಅವರು ನಮ್ಮ ಪಾಂಡುರಂಗನಿಗೆ ಕುದಿಯೋ ನೀರಿಂದ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರು. ಪಾಪ ನನ್ ಪಾಂಡುರಂಗ ತಡ್ಕೊಳಲ್ಲ. ಆ ನೀರಲ್ಲಿ ಅವ್ನ್ ಸ್ನಾನ ಮಾಡಿದ್ರೆ ಅವ್ನ್ ಮೈಯೆಲ್ಲ ಸುಟ್ಟೋಗುತ್ತೆ. ಅದಕ್ಕೆ ನಾನು ಪರೀಕ್ಷೆ ಏನ್ ಪರೀಕ್ಷೆ ಸಕ್ಕು? 2 ದಿನದಿಂದ ಚಿತ್ರ ಹಿಂಸೆ ಕೊಡ್ತಿದ್ದಾನೆ. ಮೆಣಸಿನಕಾಯಿ, ಮುಳ್ಳಿನ ಹಾರ, ಇವತ್ ನೋಡಿದ್ರೆ ತಣ್ಣೀರು. ಪಾಂಡುರಂಗನ್ ಹೆಸರು ಹೇಳಿ ಇವ್ ನಿನಗ್ ಮೋಸ ಮಾಡ್ತಿದ್ದಾನೆ. ಇವನ್ ಮೋಸದ ಬೆಲೆಗ್ ಬೀಳ್ಬೇಡ ಸಕ್ಕು. ಉಮಾ, ಸಕ್ಕುನ್ ಒಳಗಡೆ ಕರ್ಕೊಂಡು ಹೋಗು. ಸರಿ ರೀ ಸಾಕು, ನಾವ್ ಮನೆಗೆ ಹೋಗೋಣ ಬಾ ಅಮ್ಮ. ನಡಿಯಮ್ಮ. ನಿನ್ನಂತ ನೀಚ ಈ ಪ್ರಪಂಚದಲ್ಲಿ ಇನ್ನೆಲ್ಲೂ ಇರಲ್ಲ. ಇವತ್ ನಾನು ನಿನ್ನ ಬಿಡಲ್ಲ ಕಣೋ. ಹಿಡ್ಕೊಂಡ್ರು ಬಿಡಿ ನಾನು. ಅಯ್ಯೋ ಸಾಕು, ನಡಕ್ತಾ ಇದೆಯಲ್ಲಮ್ಮ. ಹೊರಗಡೆ ಯಾರಿದ್ದೀರಾ? ಬಾಗಲ್ ತೆಗೀರಿ. ಅಯ್ಯೋ ದೇವ್ರೆ, ಅತ್ತೆ ಏನಿದು? ನೀವ್ ಒಳಗಿರ್ಬೇಕಂದ್ರೆ ಯಾರು ಚಿಲ್ಕ ಹಾಕಿದ್ದು? ಗೊತ್ತಿಲ್ಲ ಉಮಾ, ನೀವು ಹೋದ ತಕ್ಷಣ ಯಾರೋ ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ರು. ಅಯ್ಯೋ, ಸಕ್ಕುಗೇನಾಯ್ತು? ನೀರಲ್ಲಿ ನೆಂದಿದ್ದಾಳೆ. ಏನ್ ನಡೀತು ಉಮಾ? ಇದೆಲ್ಲ ಹೊರಗಿರೋ ಆ ರಾಕ್ಷಸನ್ ಕೆಲ್ಸ. ದೇವರಿಗೆ ಕುದಿಯೋ ನೀರಿಂದ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ನಂತೆ. ಹಾಗ್ ಮಾಡ್ಬಾರ್ದು ಅಂತಂದ್ರೆ ಆ ನೀರು ತಣ್ಣಗಾಗೋವರೆಗೂ ಬಾವಿಯಿಂದ ನೀರ್ ಸೇದಿ ಸುರ್ಕು ಅಂತ ಹೇಳಿದಾನೆ. ಅಯ್ಯೋ ಭಗವಂತ, ನಮ್ ತಾಳ್ಮೆಗೂ ಒಂದ್ ಮಿತಿ ಅನ್ನೋದಿರತ್ತೆ ಉಮಾ. ನೀನಿಲ್ಲೇ ಕುದಿಯೋ ನೀರು. ಅವನನ್ನ ಗಂಡಿಯ ಹಿಡ್ಕೊಳ್ರು, ಬಿಡ್ಬೇಡಿ ಕಣ್ರು, ಬಿಡ್ಬೇಡಿ ಅವನ. ಏನ್ ಮಾಡ್ತಿದ್ಯೋ? ಹತ್ರ ಬರ್ಬೇಡಿ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ನನ್ ಸಹನೆಗೂ ಒಂದ್ ಮಿತಿ ಅನ್ನೋದಿರುತ್ತೆ. ದೂರ ಹೋಗಿ. ನನ್ ಮಗಳು ನೀವೆಲ್ಲ ಪ್ರಾಣ ಇಲ್ದ್ರೆ ಗೊಂಬೆ ಅನ್ಕೊಂಡಿದ್ದೀರಾ. ನಿಮಗಿಷ್ಟ ಬಂದ ಹಾಗೆ ಅವಳ ಜೊತೆ ಆಟ ಆಡ್ತಿದ್ದೀರಾ. ನೀವ್ ಅವಳಿಗೆ ಚಿತ್ರ ಹಿಂಸೆ ಕೊಡ್ತಿದ್ರೆ ನಾವು ನಿಮ್ಮನ್ನ ಏನು ಅಂತ ಮೌನವಾಗಿ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೀವು ನನಗ್ ತುಂಬಾ ಹಿಂಸೆ ಕೊಟ್ಟಿದ್ದೀರಾ. ನಿಮ್ಮಿಂದ ನಮ್ ಸಕ್ಕು ನರಕ ಯಾತನೆ ಅನ್ಭವಿಸ್ತಿದ್ದಾಳೆ. ಏನೋ ನಿಂಗೆ ಹುಚ್ಚಿಡ್ತಿದ್ಯಾ? ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು.